ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ನಾವು ಮತ್ತೆ ಮೈಸೂರಿಗೆ ಹೊರಟ್ವಿ, ನಾನು ಅಮ್ಮ ಜಶ್ವಿ. ಡ್ರಾಪ್ ಕೊಡಲಿಕ್ಕೆ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ವರೆಗೂ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ನನ್ನ ಮಗಳಂತೂ ಎತ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅಂತ ನಿಮಗೂ ಗೊತ್ತಲ್ವಾ. ಸೊ ಹಾಗೆ ಅವಳು ನಡಿಬೇಕು ಅಂತ ತುಂಬ ನಡೀತಾಳೆ. ನಾವೇ ಕಾಲು ನೋಯುತ್ತೆ ಬಮ್ಮ ಅಂತ ಅಂದ್ಬಿಟ್ಟು ಎತ್ಕೊಂಡಿದ್ದೀವಿ. ಮೈಸೂರಿಗೆ ಜಸ್ಟ್ ರೀಚ್ ಆದ್ವಿ ನಾವು. ಅಲ್ಲೂ ಕೂಡ ಏನೋ ಆಟೋದಲ್ಲಿ ಏನು ಹೋಗಲಿಲ್ಲ, ತುಂಬ ಹತ್ರ ಅಲ್ವಾ ಸಬರ್ಬಿಂದ ಗಾಂಧಿ ಸ್ಕ್ವೇರು. ಸೊ ಅಲ್ಲಿಗೆ ನಡ್ಕೊಂಡೇ ಹೋದ್ವಿ. ಫಸ್ಟ್ ನಾವು ಸುಮಂಗಲಿಗೆ ಹೋದ್ವಿ. ರಶ್ಶಪ್ಪ, ತುಂಬ ರಶ್ ಇತ್ತು ಮಾತ್ರ. ಈಗ ಹಬ್ಬದ ಸೀಸನ್ನು ಮತ್ತು ಶ್ರಾವಣ ಬಂತು, ಎಲ್ಲ ಫಂಕ್ಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ರಶ್ಶು. ಒಂದು ಸ್ಯಾರಿ ನೋಡೋಕೆ ಬಿಡಲ್ಲ, ಅಷ್ಟು ರಶ್ ಇರುತ್ತೆ. ನಾವು ಇಟ್ಕೊಂಡಿರೋ ಸೀರೆ ನಮಗೆ ನೆಕ್ಸ್ಟು ಹಿಂಗೆ ಕಣ್ಮಿಚ್ಚಿ ಕಣ್ಬಿಡೋಷ್ಟರಲ್ಲಿ ನಮಗೆ ಸೀರೆ ಇರೋಲ್ಲ, ಆ ಥರ ಅನಿಸುತ್ತೆ. ನನ್ನ ಮಗಳು ಕೂಡ ಇಲ್ಲಿ ಅಮ್ಮ ನೀನು ಇದೇ ಥರ ಸೀರೆ ತೊಗೊಂಡ್ಬಿಟ್ಟು ಅವಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಸುಮಂಗಲಿಲಿ ನಾವು ಒಂದು ಸೀರೆನ ಎತ್ತಿಡಿಸಿ ನೆಕ್ಸ್ಟ್ ಮನ್ನಾರ್ಸ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಹಬ್ಬದ ಕಳೆಗೆ ಎಷ್ಟು ಎಲ್ಲೇ ನೋಡಿದ್ರು ಜನ. ಸೊ ನಾವೀಗ ಮತ್ತೆ ಮನ್ನಾರ್ಸ್ಗೆ ಹೋದ್ವಿ. ಸುಮಂಗಲಿಗೆ ಹೋಲಿಸ್ಕೊಂಡ್ರೆ ಮನ್ನಾರ್ಸಲ್ಲಿ ಸ್ವಲ್ಪ ಕಮ್ಮಿ ಜನನೇ ಇದ್ದರು ಅಂತ ಹೇಳ್ಬೋದು. ನೋಡಿ, ಅಷ್ಟೊಂದೇನು ಕಮ್ಮಿ ಇಲ್ಲ. ನಾವು ಮೊನ್ನೆ ಹೋಗಿದ್ವಲ್ಲ ನಾನು ನನ್ನ ಫ್ರೆಂಡು, ಅವಾಗ ರಶ್ ಇತ್ತು. ಅಷ್ಟೊಂದೇನು ಕಮ್ಮಿ ಇಲ್ಲ. ನನಗೆ ಅದು 2 ಸೀರೆ ಇಷ್ಟ ಆಯಿತು, ಬಟ್ ನನ್ನ ಅಮ್ಮ ಅದು ಬೇಡ ಅಂತ ಅಂದ್ಬಿಟ್ಟು ಬೇರೆ ತಗೊಂಡ್ರು. ಇನ್ನು ನನ್ನ ಮಗಳು ಗೊತ್ತಲ್ಲ, ಅವಳು ಈ ಥರ ಐಟಮ್ಸ್ನೇ ಜಾಸ್ತಿ ಲೈಕ್ ಪಡೋದು ಅಂದ್ಬಿಟ್ಟು ಅವಳು ಜೋಳ ತೆಗೆಸ್ಕೊಂಡು ತಿನ್ಕೊಂಡು ಬರ್ತಾ ಇದ್ದಾಳೆ. ಹಂಗೆ ಸ್ವಲ್ಪ ಊಟಕ್ಕೆ ಹೋಗೋಣ, ಟೈಮ್ ಆಯಿತು ಅಂದ್ಬಿಟ್ಟು ಊಟಕ್ಕೆ ಅಂತ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡ್ತೀವಿ. ನನ್ನ ಮಗಳು ಪಾಪ ಮಾರ್ನಿಂಗಿಂದ ಸರಿಯಾಗಿ ಏನೂ ತಿಂದಿರಲಿಲ್ಲ. ಸೊ ಅವಳಿಗೋಸ್ಕರ ನಾನಿಲ್ಲಿ ಅವಳಿಗೆ ಪುರಿ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಈ ಥರ ಆಟ ಆಡಿಸ್ಕೊಂಡು ತಿನ್ನಿಸೋದಂದರೆ ತುಂಬ ಇಷ್ಟ, ಯೂಶ್ವಲಿ ಮಕ್ಕಳಿಗೆ ಅಷ್ಟಲ್ವಾ. ಸೊ ನಾವಿಲ್ಲಿ ಸ್ಲಿಪ್ಪರ್ ಎಲ್ಲ ತೊಗೊಂಡು ಮಾರ್ಕೆಟ್ಗೆ ಹೋದ್ವಿ. ಮಾರ್ಕೆಟಿಂದ ಏನೇನು ತೊಗೊಂಡೆ ಅನ್ನೋ ವೀಡಿಯೋನ ನಾನು ನೆಕ್ಸ್ಟ್ ಹಾಕ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಮೈಸೂರಿಗೆ ಹೋಗಿದ್ವಿ. ಸೊ ಅಲ್ಲಿಂದ ಬಂದು ನಿದ್ದೆ ಮಾಡಿಬಿಟ್ವಿ, ತುಂಬ ಟಯರ್ಡ್ ಆಗಿತ್ತು. ಅದಕ್ಕೋಸ್ಕರ ಸೊ ಇವತ್ತಿಂದ ನಾನು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಮೈಸೂರಲ್ಲಿ ಏನೇನು ತಂದೆ ಅನ್ನೋದನ್ನ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಶಾಪಿಂಗ್ ಮಾಡ್ಕೊಳ್ಳಿಲ್ಲ, ಅಮ್ಮ ಶಾಪಿಂಗ್ ಮಾಡಿದ್ರು. ಅವರೊಂದಷ್ಟು ಸೀರೆಗಳನ್ನ ತೊಗೊಂಡ್ರು, ಒಂದಷ್ಟು ಪೂಜೆ ಸಾಮಾನು ತೊಗೊಂಡ್ರು. ಸೊ ಅದನ್ನು ನಿಮ್ಮ ಹತ್ರ ತೋರ್ಸೋಕ್ಕೆ ಅಂತ ನಾನು ಇವತ್ತು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಫಸ್ಟು ನಾವು ಸುಮಂಗಲಿಗೆ ಹೋದ್ವಿ. ಅಲ್ಲಿ ಈ ಸೀರೆ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ನಮಗೆ ಈ ಸೀರೆ ತುಂಬ ಇಷ್ಟ ಆಯಿತು. ಇದು 600 ರುಪೀಸ್. ಇದೊಂದು ಸೀರೆ ತೊಗೊಂಡ್ರು ಅಮ್ಮ. ಮತ್ತು ಇದು ದೇವ್ರಿಗೆ ಅಂತ ಈ ಸೀರೆ ತೊಗೊಂಡ್ರು. ಇದು ತುಂಬ ಸಾಫ್ಟ್ ಆಗಿದೆ ಸ್ಯಾರಿ, ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ. ಈ ಸೀರೆ ಬಂದು ನಮಗೆ 550 ರೂಪಾಯಿಗೆ ಸಿಕ್ತು. ಇದನ್ನು ನಾವು ಮನ್ನಾರ್ಸಲ್ಲಿ ತೊಗೊಂಡಿದ್ದು. ಸುಮಂಗಲಿಲಂತೂ ತುಂಬ ರಶ್ ಇತ್ತಪ್ಪ, ಅದಕ್ಕೋಸ್ಕರ ನಾವು ಮನ್ನಾರ್ಸ್ಗೆ ಹೋದ್ವಿ. ನೆಕ್ಸ್ಟು ಮತ್ತೆ ಮನ್ನಾರ್ಸಲ್ಲಿ ಇನ್ನೂ ಒಂದು ಸೀರೆ ತಗೊಂಡ್ರು. ಇದು ನಮ್ಮ ಅಮ್ಮನ ತಮ್ಮನ ಹೆಂಡ್ತಿಗೆ ಕೊಡಲಿಕ್ಕೆ ಅಂತ ತಗೊಂಡ್ರು. ನೋಡಿ, ಗೌರಿ ಹಬ್ಬಕ್ಕೆ ಅಂತ ತಗೊಂಡ್ರು. ಇದು ತೊಗೋಬೇಕಾದ್ರೆ ನಾನಲ್ಲಿ ಇರಲಿಲ್ಲ, ಸೊ ಇದ್ರ ರೇಟ್ ಕೂಡ ಅಷ್ಟು ಗೊತ್ತಿಲ್ಲ. ನೋಡಿ, ಬಿಲ್ ನನ್ನ ಮಗಳು ಅರ್ಧ ಹಾಕ್ಬಿಟ್ಟಿದ್ದಾಳೆ. ಇದು ಸೇಮ್ ಅವತ್ತು ನಾನು ಅಮ್ಮಂಗೆ ಅತ್ತೆಗೆ ತಗೊಂಡಲ್ಲ, ಅದೇ ಸೇಮ್ ಪ್ಯಾಟ್ರನಲ್ಲೇ ಸಿಕ್ತು, ಅದನ್ನೇ ತಗೊಂಡ್ರು. ಇಷ್ಟು ನಾವು ಸ್ಯಾರಿ ತೊಗೊಂಡಿದ್ದು. ಮತ್ತು ದೇವ್ರಿಗೆ ಅಂತ ನಾನು ಸ್ವಲ್ಪ ಒಂದಷ್ಟು ತೊಗೊಂಡೆ. ಇದು ಮಾಂಗಲ್ಯ ತೊಗೊಂಡೆ ದೇವರಿಗೆ ಅಂತ, 50 ರುಪೀಸ್ ಮಾರ್ಕೆಟಲ್ಲಿ ಸಿಕ್ತು. ನಾವು ಅರ್ಶಿನ ಕೊಂಬು ಕಟ್ಟಬೇಕು ನಿಜ, ಬಟ್ ಇದನ್ನು ಹಾಕಿದ್ರೆ ಸಕ್ಕದಾಗಿ ಕಾಣುತ್ತೆ ದೇವರಿಗೆ ಅಲಂಕಾರ ಮಾಡಿದ್ರಿಂದ, ಅದಕ್ಕೆ ಇದೊಂದು ತೊಗೊಂಡೆ. ಮತ್ತು ಇದೊಂದು ಲೋಟಸ್ ತೊಗೊಂಡೆ, ಪ್ಲಾಸ್ಟಿಕ್ದು. ನೀರಲ್ಲಿಟ್ಟರೆ ದೇವ್ರ ಮುಂದೆ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಇದೊಂದು ತೊಗೊಂಡೆ. ಮತ್ತು ಇದು ನನ್ನ ಮಗಳಿಗೊಂದು ಕ್ಲಿಪ್ ತೊಗೊಂಡೆ, ತುಂಬ ಚೆನ್ನಾಗಿದೆ, 20 ರುಪೀಸ್. ಅವಳು ಇವಾಗ ತುಂಬ ಲೈಕ್ ಮಾಡ್ತಾಯಿದ್ದಾರೆ ಕ್ಲಿಪ್ಸು, ಅದಕ್ಕೆ ಇದೊಂದು ತೊಗೊಂಡೆ. ಮತ್ತು ದೇವ್ರ ಮುಖೋಡೋಕ್ಕೆ ಅಲಂಕಾರ ಮಾಡಲಿಕ್ಕೆ ಅಂದ್ಬಿಟ್ಟು ಒಂದು ನೇಲ್ ಪಾಲಿಶ್ ಮತ್ತು ಒಂದು ಐಲೈನರ್ ತೊಗೊಂಡೆ. ಇದು ಅಮ್ಮ ಪೂಜೆ ಸಾಮಾನು ತೊಗೊಂಡ್ರು. ನಾನು ಮುಂದಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪೂಜೆ ಸಾಮಾನು ಬೇಕು ಅನ್ನೋ ಡೀಟೇಲ್ಸ್ನ ನಾನು ಮಾಡ್ತೇನೆ. ಮಾಮೂಲಿ ಗೆಜ್ಜೆಬತ್ತಿ. ನಾನು ಹೊಸದು ಏನು ಕೇಳಿದ್ದು ಅಂದರೆ ಇದು ಜಾವತ್ರಿ ಅಂತ, ಜವಾತು ಪೌಡರ್ ಅಂತೆ. ಇದನ್ನು ನಾವು ಕಳಶ ಕೂರಿಸ್ತೀವಲ್ಲ, ಅದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಈ ಥರ ಲೋಟಸ್ ನಟ್ಟು ಮತ್ತು ಶಂಕು ಈ ಥರದ್ದು ಎಲ್ಲ ಹಾಕಬೇಕು, ತುಂಬ ಒಳ್ಳೆಯದು. ಇದು ಜಾವತ್ತು ಇದು ಮತ್ತು ಡ್ರೈ ಫ್ರೂಟ್ಸು, ಒಂದು ನಾಣ್ಯ, ಅರಿಶಿನ ಕುಂಕುಮ,
ಎಲ್ಲನೂ ಕೂಡ ನಾವು ಕಳ್ಸೋಕೆ ಕೊಡಬೇಕಾದ್ರೆ ಕಳ್ಸದೊಳಗಡೆ ಇರೋ ಚೊಂಬೊಳಗಡೆ ನಾವು ನೀರಿಗೆ ಹಾಕಬೇಕಾಗುತ್ತೆ. ಇದಂತೂ ಒಂದು ಸ್ವಲ್ಪ ನಾವು ಗಂಧ ಇರುತ್ತೆ ಅಲ್ವಾ, ಗಂಧಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಅರೋಮ ಮಾತ್ರ ತುಂಬ ಸಖತ್ತಾಗಿದೆ. ಅದು ಇದು ಜಾವತ್ತು. ಇನ್ನು ಅವರು ಕೂಡ ಬಳೆ ಬಿಚ್ಚಾಲೆ ಮತ್ತು ದೇವ್ರಿಗೆ ಯಾವಾಗಲೂ ಕೂಡ ನಾವು 5 ಕೊನೆ ಇರೋವಂಥದ್ದು ಅರಿಶಿನ ತೊಗೊಬೇಕು. ಅರಿಶಿನದ ಕೊಂಬು ಇಲ್ಲಿ ನಮಗೆ ಸಿಕ್ತು ನೋಡಿ. 1 2 3 4 ಇಲ್ಲಿದೆ ಒಂದು 5 ಈ ಥರ ಮುಖ ಇರೋಂಥದ್ದು ಅರಿಶಿನ ಕೊಂಬು ತೊಗೊಬೇಕು. ಇಷ್ಟು ತೊಗೊಂಡ್ವಿ. ಮತ್ತು ಇನ್ನೇನು ಬ್ಯಾಂಗಲ್ಸ್ ತೊಗೊಂಡ್ರು ಅಮ್ಮ. ಅದೇ ವರಮಹಾಲಕ್ಷ್ಮಿಗೆ ಕೊಡಲಿಕ್ಕೆ, ಕುಂಕುಮಕ್ಕೆ ಬರ್ತಾರಲ್ಲ ಅವ್ರಿಗೆ ಕೊಡೋಕ್ಕೆ. ಜಸ್ಟ್ 10 ರುಪೀಸ್ ಅಷ್ಟೇ. ವರ್ತು ಮಾತ್ರ 10 ರುಪೀಸ್ಗೆ. ನಾವು ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಳಕ್ಕೆ ಹೋದರೆ ತುಂಬ ರೇಟು ಕೂಡ ಆಗುತ್ತೆ. ಇದು ವರ್ತ್ ಅನಿಸ್ತು. ಇದು ಕೂಡ ಬ್ಯಾಂಗಲ್ಸೇ. ನೆಕ್ಸ್ಟ್ ಇದೊಂದು ಬೌಲ್ ತೊಗೊಂಡೆ ನಾನು. ಏನಾರ ಕರೀಸ್ ಮತ್ತು ಸ್ವೀಟ್ಸ್ ಮಾಡಿದಾಗ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿದೆ ಬೌಲ್ ನೋಡಿ. ಫಿಶ್ ಶೇಪಲ್ಲಿದೆ. ಜಸ್ಟ್ 35 ರುಪೀಸ್ ಅಷ್ಟೇ. ಮತ್ತು ಅಮ್ಮ ಒಂದು ಟಾಪ್ ತೊಗೊಟ್ರು ನನಗೆ, ನಾನೊಂದು ಟಾಪ್ ತೊಗೊಂಡೆ. ಅಲ್ಲೇ ತುಂಬ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. 250. ಬಟ್ ನನ್ನ ಸೈಜ್ಗಿಂತ ತುಂಬ ದೊಡ್ಡ ಸೈಜೇ ಸಿಕ್ತು ನನಗೆ ಇದು ಟಾಪು. ಬಾಡಿ ಫಿಟ್ ಮಾಡ್ಕೊಳ್ಳೋಣ ಅಂತ ತೊಗೊಂಡೆ. ಕ್ವಾಲಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಹೊರಗಡೆ ಅಂಗಡಿಲಿ ತೊಗೊಂಡಾಗ ಯಾವ ಥರ ಇರುತ್ತೆ ಅದೇ ಥರನೇ ಇದೆ ಕ್ವಾಲಿಟಿ. ವರ್ತ್ ಅನಿಸ್ತು 250ಗೆ. ವಾಶ್ ಮಾಡಿದ್ಮೇಲೆ ನೋಡಬೇಕು ಹೇಗಿರುತ್ತೆ ಅಂತ. ಇದು ಕೂಡ ಒಂದು ಕಲರ್ ತೊಗೊಂಡೆ. ತುಂಬ ಚೆನ್ನಾಗಿದೆ ಕಲರ್ ಕೂಡ ನೋಡ್ಬೋದು ನೀವು. ಬಟ್ ನನಗಿಂತ ತುಂಬ ಅಂದರೆ ತುಂಬ ದೊಡ್ಡ ಸೈಜ್. ನಾನು ಇದನ್ನು ಆಲ್ಟ್ರೇಷನ್ ಮಾಡ್ಕೊಬೇಕು. ಇಷ್ಟೇ ನಾವು ಶಾಪಿಂಗ್ ಮಾಡಿದ್ದು ಮೈಸೂರಿಂದ. ನಿಮ್ಮೆಲ್ಲರಿಗೂ ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.